ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಶೇಷವಾಗಿ ನಮ್ಮ ಮೈಮಾರಂಗ ಜಾತ್ರೆ ಅಥವಾ ಸ್ಥಳೀಯವಾಗಿ ಗುಟ್ಟೆರಾಜ್ ಜಾತ್ರೆ ಅಂತ ಕರಿತಾ ಇದ್ದೀವಿ. ಸೊ ಅಲ್ಲಿನ ವಿಡಿಯೋಗೆ ಇವತ್ತು ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗಿದೆ ಏನಿದೆ. ತುಂಬ ಚಳಿ ಇದೆ ಬೆಳಿಗ್ಗೆ, ಆದ್ದರಿಂದ ಜನ ಎಷ್ಟು ಎಚ್ಚೆತ್ಕೊಂಡವ್ರೆ, ಜಾತ್ರೆಯಲ್ಲಿ ಹೆಂಗಿದ್ದಾರೆ ಒಂದ್ಸರಿ ನೋಡೋಣ ಬನ್ನಿ. ನೋಡಿ, ಇದು ನಮ್ಮ ಮೈಮಾರಂಗ ದೇವಸ್ಥಾನದ ಎಂಟ್ರೆನ್ಸು. ತುಂಬ ಚೆನ್ನಾಗಿ ಜಾತ್ರೆ ಸೇರಿದೆ ಇವತ್ತು. ಏನು ವಿಶೇಷ ಇಲ್ಲಿನ ಜನಗಳು ಮತ್ತು ರೇಟ್ ಎಷ್ಟಿದೆ, ಎಷ್ಟು ರಾಸುಗಳು ಬಂದಿದೆ ಎಲ್ಲ ನೋಡೋಣ ಬನ್ನಿ. ರೈತರ ಹತ್ರ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಯಾವ ನಿಮ್ದು? ತಾವರೆಕೆರೆ ಸೀಗೆಹಳ್ಳಿ. ನಿನ್ನೆ ಬಂದ್ರೆ ಇಲ್ಲಿಗೆ ಜಾತ್ರೆಗೆ? ಬೆಳಗ್ಗೆ ಬಂದೆ. ಬೆಳಿಗ್ಗೆ ಹೆಂಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇಲ್ಲಿ? ವ್ಯವಸ್ಥೆ ಚೆನ್ನಾಗಿದೆ, ವ್ಯವಹಾರಗಳೇ ಇಲ್ಲ ಇನ್ನ. ವ್ಯವಹಾರ ಇವತ್ತು ಸೇರಿರೋದಲ್ವ, ನಾಳೆಯಿಂದ ಶುರು ಆಗ್ತದೆ. ಬರ್ತಾ ಇರ್ತೀರಾ? ಪ್ರತಿ ವರ್ಷ ಬರ್ತೀವಿ ಸರ್. ಇಲ್ಲಿ ಸುಂಕ ತಗೋತಾ ಇದಾರ? ಇಲ್ಲ ಸುಂಕ ಇಲ್ಲ. ಬರುತ್ತೆ ನೀವು ಒಂದ್ ಜಾತ್ರೆಗೆ ಬಂದು ಹೋದ್ರೆ? ಸ್ವಾಮಿ ಬರ್ತದೆ. ಈ ಜಾತ್ರೆಗೆ ಒಂದು 10,000 ಖರ್ಚು ಬರ್ತದೆ. ಥ್ಯಾಂಕ್ ಯು ಸರಪ್ಪ. ನಮಸ್ಕಾರ ಸ್ವಾಮಿ. ಯಾವ ನಿಮ್ದು? ನಮ್ಮ ನೆಲಮಂತ ರೈಲ್ವೆಗಳಲ್ಲಿ ತ್ಯಾಗದಲ್ಲಿ. ನಿಮ್ ಹೆಸರು ಅಣ್ಣ? ಕುಮಾರ್ ಅಂತ. ಹೆಂಗಿದೆ ಅಣ್ಣ ಜಾತ್ರೆ ನಿಮ್ಗೆ? ಅಣ್ಣ ಇವಾಗ ಸೇರ್ತಾ ಇದೆ ಜಾತ್ರೆ. ಶಿವಂಗಿ ಸೇರಿಲ್ಲ. ಅದೇ ಸೇರ್ಲಿಲ್ವಲ್ಲ, ಕಾರಣ ಬೇಕಲ್ಲ. ಕಾರಣ ಅಂದ್ರೆ ದನ ಇಲ್ಲ, ಹೋಗಲ್ಲ. ಸೃಷ್ಟಿಯಿಂದ ದನ ಬಂದಿದ್ರೆ ಅಲ್ಲಿ ಸೇರ್ಕೊಳ್ಳೋದು. ಇವಾಗ ಕ್ಯಾಮಿನಳ್ಳಿಯಿಂದ ಇಲ್ಲಿಗೆ ಬಂದಂಗೆ ಸೇರ್ಕೊಂಡಿದ್ರೆ, ಸೃಷ್ಟಿಯಿಂದ ಬಂದು ಸೇರ್ಕೊಂಡಿದ್ರೆ ಸ್ವಲ್ಪ ದನ ಸೇರ್ಕೊಳ್ಳವು. ಅಲ್ಲಿ ಯಾವ ಹೋಗ್ಲಿಲ್ವಲ್ಲ, ಜಾತ್ರೆ ಮುಂದಾಯ್ತದು. ಸರಿ ಅಣ್ಣ, ಥ್ಯಾಂಕ್ ಯು. ಅಣ್ಣ ನಮಸ್ತೆ. ನಮಸ್ತೆ. ಹೇಳಿ ಅಣ್ಣ. ನಾನು ಯೋಗೇಶ್ ಅಂತ. ಯೋಗೇಶ್, ಯಾವ ಊರಿಂದ ಬಂದಿದ್ದೀರಿ? ಮತ್ತಿಘಟ್ಟ ಇರಿಸ ಪಕ್ಕ. ಇರಿಸ ಪಕ್ಕ ಮತ್ತಿಘಟ್ಟ, ಚಂದ್ರಪಟ್ಟಣ ತಾಲೂಕು ಇರಿಸ ಹೋಬಳಿ, ಮತ್ತಿಘಟ್ಟ ಗ್ರಾಮ. ಎಷ್ಟು ಜೊತೆ ತಂದಿದ್ದೀರಾ? ಸರ್ ಈಗ ಒಂದು 4 ಜೊತೆ ಇದೆ. 4 ಜೊತೆ ನಿಮ್ದೇ ಇದೆ? ನಮ್ದು. ನಿನ್ನೆ ಬಂದ್ರ ಇವತ್ತು ಬಂದ್ರ? ನೈಟ್ ಬಂದವಣ. ನೈಟ್ ಬಂದ. ಅಲ್ಲಿ ಕ್ಯಾಮನಹಳ್ಳಿ ವ್ಯಾಪಾರ ಹೆಂಗಿತ್ತು? ಕ್ಯಾಮನಹಳ್ಳಿಲಿ ಏನು ಅಷ್ಟು ಜಾಸ್ತಿ ಇರ್ಲಿಲ್ಲ, ಸುಮಾರು ಲೈಟೆಸ್ಟ್ ಅಷ್ಟೇ. ಇಲ್ಲಿ ನೋಡ್ಬೇಕೀಗ, ಈಗ ಸೇರ್ತೈತೆ, ಈಗಿನ್ನೂ ಸೇರ್ತೈತೆ. ಈಗ ಒಂದು 4 ಜೊತೆ ತಗೊಂಡಿದ್ದೀವಿ. ಇದು ನೀವು ತಗೊಂಡ್ರದ? ಇಲ್ಲೇ ತಗೊಂಡ್ರ? ತಂಡಿರವು ಕ್ಯಾಮನಹಳ್ಳಿ ತಂಡ್ರವು. ಇಲ್ಲಿ ನೋಡೋದು ಸೇಲ್ ಆದ್ರೆ ಸೇಲ್ ಆಗ್ಬಹುದು, ಇಲ್ಲ ಅಂದ್ರೆ ಊರ್ ಕಡೆಗೆ ಹೋಗ್ತೀವಿ. ಇಲ್ಲಾಂದ್ರೆ ವಾಪಸ್ಸು ಎತ್ಕೊಂಡು ಹೊಡ್ಕೊಂಡು ಹೋಗ್ತೀರಾ? ಅದರಿಂದವ ಇಲ್ಲಿ ನೋಡ್ಬೇಕು. ಇನ್ನು ಈಗ ಸೇರ್ತೈತಿ. ಇನ್ನುವೆ ನಾಳೆ ನಾಡ್ದು ತುಂಬ ಪರಿಚಯ ಆಗುತ್ತೆ ಅಂತ. ತುಂಬ ಪರಿಚಯ ಆಗುತ್ತೆ ನಾಳೆ ನಾಡ್ದು. ನಾಳೆ ವಾತಾವರಣ ಇಷ್ಟ ಆಯ್ತಾ? ವಾತಾವರಣ ಏನ್ ಪರವಾಗಿಲ್ಲ ಅಣ್ಣ. ಎಲ್ಲ MLA ಏನೋ ಬಾರಿ ಕ್ಲೀನ್ ಮಾಡ್ಯಾರ. MLA ಕ್ಲೀನ್ ಪಾಪ ಬಾರಿ ಇದು ಹಳ್ಳಿಕಾರ್ ತಳಿ ಇದ್ರಿಂದವ ಚೆನ್ನಾಗ್ ಮಾಡ್ತಾ ಇದಾರೆ. ಇಲ್ಲ, ಅವ್ರಿಗೆ ಕಾಯಿಸಿದೆ ನಾಟಿ ತಳಿ, ನಾಟಿ ರಾಸುಗಳು ಮತ್ತೆ ಹಳ್ಳಿ ಬೆಳಿಬೇಕು ಅನ್ನೋದು ಭಾವನೆಯಿಂದ MLA ಶ್ರೀನಿವಾಸ್ ಅವರು ಮಾಡ್ತಾ ಇದಾರೆ. ಸೊ ಯಾವ್ದಷ್ಟು ಪರವಾಗಿಲ್ಲ ಅಣ್ಣ. ಜಾತ್ರೆ ಮಹೋತ್ಸವಕ್ಕೆ ಎಲ್ಲ ಕ್ಲೀನ್ ಮಾಡಿ ಪಾಪ ಇಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲಾನು ಮಾಡ್ತಾವ್ರೆ. ಅದ್ರಲ್ಲಿ ಏನ್ ಎರಡೊಂದ್ ಮಾತಿಲ್ಲ. ಪಾಪ ಹಳ್ಳಿ ಜನಗಳಿಗೆ, ರೈತರಿಗೆ ಪಾಪ ಒಳ್ಳೇದಾಯ್ತೈತೆ. ನೋಡೋಣ ವ್ಯಾಪಾರಸ್ಥರು ಏನಾಗ್ತದೆ ನೋಡೋಣ. ಬಿಟ್ಟು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಜಾತ್ರೆ ಮಾಡ್ಬೇಕು ಅಂತ ಸಣ್ಣ ವಯಸ್ಸಿಂದ ಏನಿತ್ತು ಅದು ನಡ್ಸ್ಕೊಂಡ್ ಬಂದಿದ್ದೀರಾ. ಅಪ್ಪಾರು ಮಾಡೋರು, ನಾವ್ ಅಪ್ಪಾರು ಮಾಡೋರು, ಈಗ ನಾವು ಮಾಡ್ತಾ ಇದೀವಿ. ಯಾವ ಊರಿಂದ ಬಂದಿದ್ದೀರಿ ನೀವು? ಅಣ್ಣ ಶಂಬಟ್ರು ಪಳ್ಳಿ, ರೈಲ್ವೆಗಳು ಎಳಿತಾವ. ಅಣ್ಣ ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ನನ್ನ ಹೆಸರು ಬೀರಯ್ಯ ಅಂತ. ಬೀರಯ್ಯ, ಒಲೆ ಬೀರಯ್ಯ ಅಂತ. ಒಲೆ ತೋರ್ಸು, ಒಲೆ ಕಾಣಿಸ್ತಾ ಇದೆ. ಇದು ಕಾಣ್ತಾ ಇಲ್ಲ, ಒಲೆ ಇದೆ ನೋಡಿ, ಕಾಣ್ತದೆ. ಕಾಣಿಸ್ತಾರ? ಒಲೆ ಬೀರಯ್ಯ ಅಂತ ಅಡಿಕೆ ಬೆಳೆದೆಲ್ಲ ಹಾಕೊಂಡವ್ರೆ. ಹೌದೌದು. ಹಳೆ ಒಲೆ, ಹಳೆ ಒಲೆ ನೋಡಿ. ಆಯ್ತು, ಒಳ್ಳೇದಾಗ್ಲಿ ನಿಮ್ಗೆ. ಅಣ್ಣ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಯಾವ ಊರಣ್ಣ ನಿಮ್ದು? ನಮ್ದು ಇಲ್ಲಿ ನೆಲಮಂಗಲ ತಾಲೂಕು ಅಂದಿಗುಟ್ಟೆ. ನೆಲಮಂಗಲ ತಾಲೂಕು ಅಂದಿಗುಟ್ಟೆ. ಗುಟ್ಟೆ. ಇದು ಎಷ್ಟನೇ ಜಾತ್ರೆ ನೀವು ಈ ವರ್ಷ ಮಾಡ್ತಾರೆ? ಈ ವರ್ಷ ಮಾಡ್ತಾ ಇರೋದು 3ನೇ ಜಾತ್ರೆ. 3ನೇ ಜಾತ್ರೆ. ಮೊದಲನೇದು ಯಾವ್ದು? ಯಾವ್ದೇ ಮುಗಿಸ್ಕೊ? ಗಾಡಿ ಸುಬ್ರಹ್ಮಣ್ಯ, ಕ್ಯಾಮನಹಳ್ಳಿ, ಗುಟ್ಟೆ. ಶಿವಗಂಗೆಗೆ ಯಾಕೆ ಬರ್ಲಿಲ್ಲ? ಶಿವಗಂಗೆಗೆ ಸರ್, ಶಿವಗಂಗೆ ಕಟ್ಲೇ ಇಲ್ವಲ್ಲ. ಅಲ್ಲ, ನಿಮ್ಮಂತವರೆಲ್ಲ ಬಂದ್ರೆ ಅಲ್ಲ ಕಟ್ಟ. ನಮ್ಮಂತವ್ರು ಬಂದ್ರೆ ಅಂದ್ರೆ ಜನನೇ ಅಲ್ಲಿ ಸಾಥ್ ಕೊಡಲ್ಲ. ಇನ್ನೇನಕ್ ಬರ್ತೀರಾ ಸರ್? ಸ್ಥಳೀಯವಾಗಿ ಸಾಥ್ ಕೊಡ್ತಿಲ್ಲ ಅಂತ. ಏನ್ ಕುಂದು ಕೊರತೆ ಅಲ್ಲಿ? ಕುಂದು ಕೊರತೆ ಏನು ಅಂದ್ರೆ ನೀರಿಂದು ಇದು ಮತ್ತೊಂದ್ ಎಲ್ಲ ಸಮಸ್ಯೆ. ಈ ಸರಿ ವ್ಯವಸ್ಥೆ ಮಾಡಿದ್ರಲ್ಲ ಎಲ್ಲ ಮಾಡಿದ್ರು. ಒಂದ್ ಪಾಂಪ್ಲೆಟ್ ಇಲ್ಲ, ಒಂದ್ ಇದಿಲ್ಲ. ನಾವು ಅಲ್ಲಿಂದ ಇಲ್ಲಿಗ್ ಬಂದು ಏನ್ ಸುಮ್ನೆ ಅಲ್ಲಿ ನಾವು ಕಟ್ಟಾಕೊಂಡ್ ಹೋಗೋಣ? ಪ್ರಚಾರ ಇಲ್ಲದೆಸೆ ಜನ ಆಗ್ಲಿ. ಶಿವಗಂಗೆ ಜಾತ್ರೆ ಕಾಲದಿಂದ ಇತಿಹಾಸದಿಂದ ನಡ್ಕೊಂಡ್ ಬಂದಿರೋ ಜಾತ್ರೆ ನಿಂತೋಯ್ತು. ಒಂದ್ ಪಾಂಪ್ಲೆಟ್ ಇಲ್ಲ, ಒಂದ್ ಇದಿಲ್ಲ, ಏನಿಲ್ಲ. ಹೆಂಗ್ ಬಂತೀರಾ? ನಡೀದಿಲ್ಲದ್ ಬೇಜಾರ. ಅದೇ ನಡೀದೇ ಇರೋದು ನಿಮ್ಗೂ ಬೇಜಾರ್ ಅನ್ಸಿದೆ. ಯಾಕಂದ್ರೆ ಸಣ್ಣ ವಯಸ್ಸಿಂದ ನೀವು ಬಂದಿರ್ತೀರಾ, ಕಟ್ಟಿರ್ತೀರಾ. ನಾವು 12 ವರ್ಷ ಹುಡುಗರಿಂದ ಜಾತ್ರೆ ಮಾಡಿದ್ದವನ್ನ. ಈಗ ಜಾತ್ರೆ ನಿಂತೋಯ್ತು ಅಂದ್ಮೇಲೆ
ಇನ್ನೇನ್ ಮಾಡ್ತೀರಾ, ಒಂದ್ ಪಾಂಪ್ಲೆಟ್ ಇಲ್ಲ, ಸ್ಥಳೀಯವಾಗಿ ಲೀಡರ್ಗಳು ಏನು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ. ಇಲ್ಲಿ ವರ್ಷ ಎಲ್ಲ ಮಾಡ್ಕೊಂಡಿದ್ರಲ್ಲ ಬೀದಿ ವ್ಯವಸ್ಥೆ ಮತ್ತೆ ನೀರಿಂದು ಊಟದ ಎಲ್ಲ ಮಾಡ್ತಾರೆ, MLA ಅವರೇ ಮಾಡ್ತಾರೆ ಪಾಪ, ಅದ್ರಾಗ ಎರಡು ಮಾತಿಲ್ಲ. ಪ್ರಚಾರ ಮಾಡಿಲ್ಲ ಅಂತ ನೀವು ಪ್ರಚಾರ ಮಾಡಿಲ್ಲ. ಇದಕ್ಕೆ ಹೊಣೆ ಯಾರು ಲೆಕ್ಕಕ್ಕೆ ಬರಲ್ಲ, ಯಾರನ್ನ ನಾವು ನಿಷ್ಠೂರ ಯಾರನ್ನು ದೂರಕ್ಕೆ ಆಗಲ್ಲ. ಒಟ್ಟು ಜನ ಸೇರಿದ್ರೆ ಜಾತ್ರೆ ಜಾತ್ರೆ ಹೌದು. ಒಟ್ಟು ಈಗ ಒಂದು 40 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಜಾತ್ರೆನಲ್ಲಿ. ಸರ್, ಈಗ ಹಳೆ ಜಾತ್ರೆಗೂ ಒಂದು 30 ವರ್ಷದ ಹಿಂದೆ ಇವಾಗಿನ ಜಾತ್ರೆಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಇವತ್ತಿನ ಜಾತ್ರೆಗೆ ಏನ್ ಡಿಫ್ರೆನ್ಸ್ ಅಂದ್ರೆ ದನ ಎಲ್ಲ ಎಷ್ಟ್ ಬೆಲೆ ಆಗ್ಬಿಟ್ಟು ಬಡವರು ಕಟ್ಕೊಳೋದ್ ಬಿಟ್ಬಿಟ್ರು. ಇವತ್ತು ಹುಟ್ಟಿದ ಮನ್ಲೆ 1 ಲಕ್ಷ 2 ಲಕ್ಷ ಒಂದೊಂದ್ ಕರ 2 ಲಕ್ಷ 3 ಲಕ್ಷ ಅಂದಾಗ ನಮ್ಮಂತ ಸಾಮಾನ್ಯ ಜನ ಹೆಂಗ್ ಕಟ್ಕೊಳಕ್ ಸಾಧ್ಯ? ಒಟ್ಟು ಬೆಲೆ ಏರಿಕೆ ಜಾಸ್ತಿ ಆಗೈತೆ, ಮತ್ತೆ ಸೀಮೆ ಹಸುಗಳು ಕಟ್ಕೊಂಡು ಹಳ್ಳಿ ರಾಸುಗಳ ಕಡೆ ದನಿಗೆ ಬೇಡಿಕೆ ಕಮ್ಮಿ ಆಗೋಯ್ತು, ಜನ ಕಟ್ಕೊಂಡು ಸಾಕಾರಿಲ್ಲ. ಇವತ್ತು 1 ಎಕರೆ ಆಸ್ತಿ ದುಡ್ಡು ಒಂದ್ ಜೊತೆ ದನ ಆಗಿದೆ ನೋಡಿ. 1 ಎಕರೆ ಆಸ್ತಿ ದುಡ್ಡು ಒಂದ್ ಜೊತೆ ದನಗಳಾಗಿದೆ ಅಂದ್ರೆ ನಾವು ಯಾವ ಮಟ್ಟಕ್ಕೆ ತಲುಪಿದೀವಿ ಅಂತ. ಅದು ನೀವು ನೆಲಮಂಗಲ ತಾಲೂಕ್ ಸ್ಥಳೀಯರಾಗಿ ಈ ತರ ಮಾತಾಡ್ಬೇಕಾದ್ರೆ ನೋವಾಗುತ್ತೆ. ಹೌದೌದೌದು. ಈಗ ಒಟ್ಟು ನೀವು 4 ಜೊತೆ ಹೊಡ್ಕೊಂಡ್ ಬಂದಿರಿ. ಹೌದು. ನೀವು ಮನೇಲಿ ಊಟದವ ಕೊಂಡ್ಕೊಂಡ್ ಇಲ್ಲ ಸರ್, ನಾವು ಎಲ್ಲ ಕೊಂಡ್ಕೊಂಡ್ ಬಂದವೆ. ಇದು ಅಕಸ್ಮಾತ್ ಇಲ್ಲ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾವ ಜಾತ್ರೆ ಹೋಗ್ತೀವಿ? ಸಿದ್ಧಗಂಗಾ ಮಠ. ಸಿದ್ಧಗಂಗಾ ಅದಾದ್ಮೇಲೆ ಸುಗ್ನಹಳ್ಳಿ. ಸಿದ್ಧಗಂಗಾ ಇದಕ್ಕಿಂತ ಜಾಸ್ತಿ ಇರುತ್ತೆ. ಜಾಸ್ತಿ ಅಲ್ಲಿ ಊಟದ್ದು ನೀರಿಂದು ಎಲ್ಲಾ ಸೌಕರ್ಯನೂ ಇರೋದ್ ಬಿಡಿ ಸರ್. ಅಲ್ಲಿ ಇಲ್ಲಿ MLA ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಅದ್ರಾಗ ಎರಡು ಮಾತಿಲ್ಲ ಸರ್. ಅವ್ರು ಮಾಡ್ತಾರೆ. ಈಗ ಮಗ ಹತ್ರ ತಾನೇ ಹಾಲು ಕುಡ್ಸೋದು, ಮಗ ಅಲ್ದಲ್ಲಿ ಹಾಲು ಕುಡಿಸ್ತಾರ. ನಮ್ ಸ್ಥಳೀಯ ಜನ, ನಮ್ ಜಾತ್ರೆ ನಮ್ಮಿದು, ಒಂದ್ ಪಾಂಪ್ಲೆಟ್ ಅದು ಇದು ನಮ್ ಪಂಚಾಯತಿ ವತಿಯಿಂದ ಎಲ್ಲ ಮಾಡ್ಬೇಕು. ಪ್ರಚಾರ ಇಲ್ಲ, ಏನಿಲ್ಲ. ಒಟ್ಟಾರೆ ಸ್ಥಳೀಯರು ಸಹಕಾರ ಕೊಡ್ಲಿಲ್ಲ ಅಂತ ಶಿವಗಂಗೆ ಜಾತ್ರೆ ಸೇರ್ಲಿಲ್ಲ ಅಂತ ನಿಮ್ಮ ಅನಿಸಿಕೆ. ನೋಡಿ ಸ್ನೇಹಿತರೆ, ನಮ್ಮ ಶಿವಗಂಗೆ ಬಗ್ಗೆ ಒಂದು ಹೆಮ್ಮೆ ಇತ್ತು, ಸಂಕ್ರಮಣ ಜಾತ್ರೆ ಅಂತ ಅಲ್ವಾ ಅಣ್ಣ? ಸಂಕ್ರಮಣ ಜಾತ್ರೆ ಅದು ನೋಡಿ. ಇವತ್ತು ಸಂಕ್ರಮಣ ಜಾತ್ರೆ ಹೆಸರಿಗಿಲ್ಲ. ನಾನು ವಿಡಿಯೋ ಮಾಡಿದ್ದೆ, ಬಹಳ ನೋವಿಂದ ಖಾಲಿ ತೋಪಲ್ಲಿ ನಿಂತ್ಕೊಂಡು, ಒಂದು ಕಾಲದಲ್ಲಿ ಜನಗಳ ಜಾತ್ರೆ ಹಸುಗಳು ಸೇರ್ತಿದ್ದಂತ ಜಾಗದಲ್ಲಿ ಇವತ್ತು ಬರೀ ವೆಹಿಕಲ್ ನಿಂತಿದ್ದು ನಿಮಗೆ ತೋರಿಸ್ದೆ. ಬಹಳ ನೋವಾಗತ್ತೆ. ನಾವು ಸ್ಥಳೀಯವಾಗಿ ಹುಟ್ಟಿ ಬೆಳೆದು ಬಹಳ ಬೇಜಾರಾಗತ್ತೆ. ಇವತ್ತು ಗುಟ್ಟೆ ಜಾತ್ರೆ ಸೇರ್ತು, ನನಗೆ ಖುಷಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸುಂಕ ಎಲ್ಲ ತಗೋತಿಲ್ಲ, ಫ್ರೀ ಇದೆ. ಏನ್ ಖುಷಿ ಇದೆಯಾ? ಹಿಂಗೆ ಬಾರಿ ಖುಷಿ ಆಯ್ತು ಸರ್, ಬಾರಿ ಖುಷಿ ಆಯ್ತು. ನಿಮ್ ಹೆಸರು ಗೊತ್ತಾಗ್ಲಿಲ್ಲ? ರಾಮಣ್ಣವರು ಹೆಸರುಗಟ್ಟಿಂದ ಬಂದಿರೋದು. ನೀವು ಎಷ್ಟು ಲಕ್ಷದ ಬೋರಿ ಕಟ್ಟಿದೀರಾ? ನಾವೆಲ್ಲ 1 ಲಕ್ಷದ ಸರ್. 1 ಲಕ್ಷದ ಹತ್ರ. ಎಷ್ಟು ಜೊತೆ ಹೊಡ್ಕೊಂಡ್ ಬಂದಿರಾ? ಒಂದೇ ಜೊತೆ ನಾವು. ಹೌದು ಸರ್. ಅಣ್ಣ ನಮಸ್ಕಾರ. ಹೇಳಣ್ಣ. ನಿಮ್ ಹೆಸರಣ್ಣ? ರಂಗನಾಥ್. ನೀವು ಸೊಂಡೆಗೊಪ್ಪದಿಂದ? ಸೊಂಡೆಗೊಪ್ಪನೇ ಅಣ್ಣ. ಇದು ಮೊದಲನೇ ಜಾತ್ರೆನಾ ದನಗಳು? ಇಲ್ಲ ಅಣ್ಣ, ಇದು 3ನೇ ಜಾತ್ರೆ. ಘಾಟಿಗೆ ಹೋಗಿದ್ದು, ಘಾಟಿಗೆ ಒಂದು 8-9 ಜೊತೆ ಮಾರ್ದು. ತ್ಯಾಮಿನಹಳ್ಳಿಗೆ ಹೋಗಿದ್ದು, ಅಲ್ಲೂ 1 4 ಜೊತೆ ಮಾರ್ದು. ಈಗ ಒಂದು 10 ಜೊತೆ ಹಾಕೊಂಬಂದಿವಿ. ಮನೆಗೆ ಒಂದು 20 ಜೊತೆ ರೆಡಿ ಆದ. ಈಗ 20 ಜೊತೆ 10 ಜೊತೆ ಅಂದ್ರೆ ಇವೆಲ್ಲ ತಂದ್ ಮಾರ್ತಾ ಇರೋದ ಇಲ್ಲ ಮನೇಲಿ ಊಟ? ತರೋದೇ ಮಾರೋದು, ತರೋದು ಮಾರೋದು. ಹೆಂಗೆ ಹೊರ್ತಿದ್ಯಾ? ಲಾಭ ಅನ್ಸುತ್ತಾ? ಏನ್ ನಾವು ಮಾಡ್ದಂಗ ಅದಣ್ಣ. ಒಟ್ಟು ಹಳ್ಳಿ ಕಾರ್ ಕೈ ಬಿಡಲ್ಲ ಅಂತ ನಿಮ್ಮ ಅನಿಸಿಕೆ? ನಾವು ಇರೋವರೆಗೂ ಹಳ್ಳಿ ಕಾರ್ ಯಾವ್ದು ಕಳೆಯೋದು ಇಲ್ಲ. ಹಳ್ಳಿ ಕಾರ್ ನಾವು ಸಂಪಾದನೆ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅಷ್ಟೇ. ನಿಮ್ಮಂತವ್ರು ಬೇಕಣ್ಣ ಕರ್ನಾಟಕಕ್ಕೆ ಬೇಕು. ನಾವು ಅದೇ ಉದ್ಯೋಗ ಅಣ್ಣ. ನಾವು ಅಪ್ಪವ್ರ ಕಾಡಿನಲ್ಲೂ ಅದೇ ಹೇಳ್ಕೊಂಬಂದು ಇವತ್ತು ನಾವು ಅದೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದ್ 40 ವರ್ಷ ಎಕ್ಸ್ಪೀರಿಯನ್ಸ್ ಆ ಜಾತ್ರೆನಲ್ಲಿ? ಆಯ್ತು. ಅವಾಗಿನ ಕಾಲ ಜಾತ್ರೆಗೂ ಇವಾಗಿನ ಕಾಲ ಜಾತ್ರೆಗೂ ಏನ್ ಡಿಫ್ರೆನ್ಸ್ ಇದೆ? ಯಾವ್ದೇ ಒಂದು ವಸ್ತು ಅಲ್ಲಿ ಏನ್ ಗಂಧ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಈಗೆಲ್ಲ ತಿಳಿದು ಬಂದಿರೋದ್ರಿಂದ ಅವಾಗೂ ಇವಾಗೂ ಅಜ್ಗಾಜ ಅಂತ ಹೆಚ್ಚು ಕಮ್ಮಿ. ಅಲ್ಲ, ಇಲ್ಲಿ ಹೊಡ್ಕೊಂಡ್ ಬಂದಿದ್ರಲ್ವಾ 10 ಜೊತೆನಲ್ಲಿ ಜಾಸ್ತಿ ರೇಟ್ ಎಷ್ಟು ಹೇಳ್ತೀರಾ, ಕಡಿಮೆ ರೇಟಿಂದ ಎಷ್ಟು ಹೇಳ್ತೀರಾ? ಲಕ್ಷಕ್ಕೆ 1.5 ಈಚೆಗೆ. 1 ರಿಂದ 1.5 ಲಕ್ಷದ ರಾಸುಗಳು ನಿಮ್ಮ ಹತ್ರ ಇದೆ. ಅದೇ ಶಿವಗಂಗೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು, ಆದ್ರೆ ನೀವೆಲ್ಲ ಯಾಕೆ ಬರ್ಲಿಲ್ಲ? ಜಾತ್ರೆ ಮಾಡ್ಸೋ ಅಂತವ್ರು ಒಂದ್ ಪೇಪರ್ ಆಗೋ ಒಂದ್ ಟಿವಿಲೋ ಯಾವ್ದಾಗಾರ ಮಾಡಿದ್ರೆ ಜನ ಬರೋದು. ಒಟ್ಟು ಶಿವಗಂಗೆ ಜಾತ್ರೆ ನಡೆಯಕ್ಕೆ ಪ್ರಚಾರ ಆಗ್ಲಿಲ್ಲ ಅಂತ ನಿಮ್ಮ ಅನಿಸಿಕೆ? ಆಗ್ಲಿಲ್ಲ ಅಣ್ಣ. ಇಲ್ಲ ಅಂದ್ರೆ ಜಾತ್ರೆ ಪಬ್ಲಿಕ್ ಅಲ್ಲಿ ನಡೆಯೋದು, ನಾವೆಲ್ಲ ಹೊರಟಿದ್ರೆ ಸುಮ್ನೆ ಆಗೋದು. ಮುಂದಾಗೆ ಎಲ್ಲ ಫೋನ್ಗೆ ಇದಕ್ಕೆ ಎಲ್ಲ ಬಿಟ್ಬಿಟ್ರು. ಗುಟ್ಟೆ ಜಾತ್ರೆ ಬಂದಿತ್ತ ನಿಮ್ಗೆ? ಬಂದಿತ್ತು. ಜಾತ್ರೆ ಮಾತ್ರ ಬಾರಿ ವಿಚಾರನೆ ಬಿಟ್ಬಿಟ್ರೆ ಅಣ್ಣ. ಜಾಗ ಎಂತ ಜಾಗ ಅಣ್ಣ ಅದು? ನಿಜ ಅಣ್ಣ, ಎಂತ ಜಾಗ. ನಾವೆಲ್ಲ ರೆಡಿ ಇತ್ತು ಅಣ್ಣ. ಅಣ್ಣ ಸುಮಾರು ಉಂಟು ಆ ಜಾತ್ರೆಗೆ. ಆ ಜಾತ್ರೆ ಕಟ್ಟಿ ನಮ್ಮ ಬ್ಯಾರದಿಂದ ಇನ್ನೊಂದು ಎತ್ತು ಮಾತಾಡಲ್ಲ. ನಮ್ಮ ಹಬ್ಬವೇನೆ 20-25 ಕರ ಜಾತಿ ಬರೋ ನಾವು. ನೋಡಿ ಎಷ್ಟು ನೋವಾಗತ್ತೆ ಅಂದ್ರೆ ಸಂಕ್ರಮಣ ಜಾತ್ರೆ. MLA ಅಲ್ಲಿ ಊಟದ ವ್ಯವಸ್ಥೆಗೆ 3 ಲಕ್ಷ ಕಾಸು ಕೊಟ್ಟಿದ್ದಾರೆ. ಊಟದ ವ್ಯವಸ್ಥೆಗೆ ಅದನ್ನ ಮಧ್ಯ ಜನ ತಿಂದಾಕ ಶಿವಗಂಗೆನಲ್ಲಿ ಮಧ್ಯ ಜನ ತಿಂದಾಕ. ನೋಡೋಣ ಯಾರಿಗೇನ ಹೇಳ್ಬೇಕು. ನಾವ್ ಯಾವ್ದೇ ಕಾರಣಕ್ಕೂ ತಪ್ಸಕಿಲ್ಲ. ನಮ್ಗೆ ಕ್ಷೇತ್ರ ಜಾತ್ರೆ ನಾವು ಮುಂದ್ಮಾಡ್ಬೇಕು. ನಮ್ ಬಾಯ ನಮ್ ಮನ್ಸಿಗೆ ಎಲ್ಲ ಅದಣ್ಣ ತರಾವೆ ಈ ತರ ನಡೀತಾ ಇದೆ, ಈ ತರ ಅನುಕೂಲ ಐತಿ ಅಂತ ಮಾತಾಡಕ್ಕೆ
ಯಾರು ಸಪೋರ್ಟ್ ಇಲ್ವಲ್ಲ. ನೋಡಿ ಎಷ್ಟು ನೋವಿದೆ ರೈತರುಗಳಿಗೆ, ಸಂಕ್ರಮಣ ಜಾತ್ರೆ ನೋಡಿಲ್ಲ ಅಂತ ಹೇಳಿ ಅವ್ರಿಗೆ ಎಷ್ಟು ನೋವಿದೆ. ಭಾರಿ ಆಸೆ ಬೇಡ ನಮ್ಮ ಮತ್ತೂರು ಜಾತ್ರೆ ಏನೋ ನಮ್ಮ ತಗಡೇಶ್ವರ ಜಾತ್ರೆ ನಾವೇನ್ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ. ನಿಜ ನಿಜ. ನಾವ್ ಮಾಡ್ಬೇಕಲ್ವೇ ಅಣ್ಣ, ಮತ್ತೂರು ಜಾತ್ರೆ ಅದು. ಎಷ್ಟು ನೋವಿದೆ ಅವ್ರಿಗೆ ಅಂದ್ರೆ ಸ್ಥಳೀಯವಾಗಿ ನಾವು ಸಪೋರ್ಟ್ ಮಾಡ್ಲಿಲ್ಲ ಅಂತ ಆ ನೋವು ನನಗೂ ಇದೆ. ನೋಡಿ ಈ ನಮ್ಮ ಸ್ಥಳೀಯರಾಗಿ ಇವ್ರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಯಾರೋ ದೇಶದಿಂದ ಬಂದಿಲ್ಲ ಇವರು, ನಮ್ ಸ್ಥಳೀಯವಾಗಿರೋದ್ರಿಂದ ಅಷ್ಟು ನೋವಿರುತ್ತೆ. ಯೋಚನೆ ಮಾಡ್ಬೇಕು ನಾವು ಸ್ಥಳೀಯವಾಗಿ ನಮ್ಮ ನಾವು ಉಳಿಸ್ಬೇಕು. ನಮ್ ಶಿವಗಂಗೆ ಸಂಕ್ರಮಣ ಜಾತ್ರೆ ಎಷ್ಟು ಫೇಮಸ್ ಇತ್ತು, ಇವ್ರ ಬಾಯಲೆಲ್ಲ ಸಂಕ್ರಮಣ ಜಾತ್ರೆ ಬರುತ್ತೆ ಅಂದ್ರೆ ನಮ್ ಶಿವಗಂಗೆ ಇವತ್ತೆಲ್ಲ ಒಂದ್ ಕಡೆ ಮರೀಚಿಕೆ ಆಗ್ತಿದೆ. ಕಮಿಟಿ ಒಳಗೆ 10,000 2 ವರ್ಷ ಪ್ರೈಸ್ ತಗೊಂಡಿದ್ದೀನಿ. ಕಮಿಟಿ ಪ್ರೈಸ್ ಎತ್ತುಗಳಿಗೆ ಬಂದಿದೆ. ನಾನ್ ತಗೊಂಡಿದ್ದೀನಿ 10,000 ಬೇಕಾದ್ರೆ ಹೋಗಿ ಲೀಸ್ಟ್ ನೋಡಿ. ಸೊಂಡದಪ್ಪ ರಂಗತ್ತು 2 ವರ್ಷ 10,000 ಪ್ರೈಸ್ ತಗೊಂಡಿದ್ದೀನಿ. ತಿರ್ಗಿ ಇತ್ತೀಚೆಗೆ 2 ವರ್ಷ ಕುಕ್ಕರು ಮಿಕ್ಸಿ ಕೊಟ್ಟವ್ರಣ್ಣ. ಯಾಕೆ ಇರೋದ್ ನಾವ್ ತಗೊಂಡಿರೋದ್ ನಾವ್ ನೇರ ಹೇಳ್ಬೇಕು. ಬೆಳಿಕರು ಅದನ್ನ ಇದ್ ಮಾಡ್ಬೇಕಲ್ವೇನಣ್ಣ, ಇಲ್ಲ ಅವ್ನ್ ಪೇಪರ್ಗೆ ಹಾಕ್ಸೋದು, ಅವ್ನ್ ಟಿಪಿ ನನ್ಗೆ ಹಾಕ್ಸೋದು, ಏನೋ ಒಂದ್ ಮಾಡಿದಾಗ ಯಾರಕ್ಕೂ ಹಣದಾಗ ಜನ ಜಾತ್ರೆ ಬಂದೇ ಖರ್ಚೇ ಕಟ್ಟೋದು. ಜಾತ್ರೆ ಆದೇ ಆಗೋದು. ನೀವೇನು ಮಾಡಂಗಿದ್ಬಿಟ್ರೆ ಅಯ್ಯೋ ಹೋಗಪ್ಪ 10,000 ಖರ್ಚಿಕೊಂಡು ಹೋಸದಿನ ಸಾಕು, ಆಚೆ ವರ್ಷನೇ ಸಾಕು ಅನ್ನೋ ಮಟ್ಟಕ್ಕೆ ಭಯ ಬಿದ್ಬಿಟ್ರು ಜನ. ಈಗಿನ ಜನರೇಷನ್ ಅಲ್ಲಿ ಪೇಪರ್ ಟಿವಿ ಅವಶ್ಯಕತೆ ಇಲ್ಲ, ಒಂದು ಸಾಮಾಜಿಕ ಜಾಲತಾಣ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ತರ ಮಾಡಿದ್ರು ಜನಕ್ಕೆ ಗೊತ್ತಾಗಿರೋದು. ಯಾಕೆಂದ್ರೆ ಎಲ್ರು ರೀಚ್ ಆಗ್ತಾರೆ. ನಮಗ್ ಭಯ ತಾನೆ. ಈಗ 10,000 ಖರ್ಚಿಕೊಂಡು ಹೋಗ್ಬಿಟ್ಟೆ. ಈಗ ನಮ್ ಸಂಡೆ ಹೋಗ್ತೀನಿ 3,000 ಬಾಡಿಗೆ, 3,000 ಬಾಡಿಗೆ ಹಾಕೊಂಡು ಏನೋ ಒಂದ್ ಆಸೆಗೆ ಹೋಗಿರ್ತೀವಿ. ಅಲ್ಲಿ ನೀವು ಸಲಿಕಿದ್ರೆ ನಮ್ಗೆ ತಲ ಕೊಡ್ಲಿಲ್ಲ ಅಂದ್ಮೇಲೆ ನಾವೀಗ ಏನ್ ಮಾಡ್ಬೇಕು, ತಿರ್ಗಿ 3,000 ಬಾಡಿಗೆ ಹಾಕೊಂಡು ಖರ್ಚು ಮಾಡ್ಕೊಂಡು ಮನೆ ಬಚ್ಚ. ಹಂಗಾಗಿ ವಾಪಸ್ಸು ನೀವು ಶಿವಗಂಗೆ ಜಾತ್ರೆ ಬೇಡ, ಸಂಕ್ರಮಣ ಜಾತ್ರೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ ಮನೇಲಿ ಹೋಗಿದ್ರಿ. ಈ ಸತಿ ವನದೇವಿ ಮಾಡ್ಬೇಕು ಅಂತ ನಮ್ಮಲ್ಲೆಲ್ಲ ಭಾರಿ ಆಸೆ ಇದೆ. ಈಗ ನಮ್ಮ ಮನ್ಸಾಗೆಲ್ಲ ಬಂದ್ಬಿಟ್ಟೈತೆ ಮಾಡ್ಲೇಬೇಕು ಅಂತ. ಈಗ ಟಿವಿಗಳು ಬಿಟ್ರೆ ಬೇಕಾದಷ್ಟು ದೂರದಿಂದ ಜನನು ಸೇರ್ತದಣ, ಎಲ್ಲಾ ಕಡೆನೂ ಬರ್ತದಣ್ಣ. ನಾವು ಎಲ್ಲಿಂದ ಮೈಸೂರಿಂದ ಬರೋದಣ್ಣ ದನ. ಖರ್ಚಿಕೊಂಬಲ್ಲಿ ಸರಿ ತಡ ಮಾಡ್ಬಿಟ್ರೆ ಏನಾಗ್ಬೇಕು, ಅವ್ರು ವಾಪಸ್ ಹೋಗ್ಬೇಕು. ಆ ತರ ಆಗ್ಬಿಟ್ಟು ಯಾವ್ದು ಬಿಟ್ರು ಇಲ್ಲಾಂದ್ರೆ ಶಿವಗಂಗೆ ಜಾತ್ರೆ ನಡೆಯೋದು. ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರೆ ಅವ್ರಂದ್ರೆ. ಶಿವಗಂಗೆ ಮುಗಿಸ್ಕೊಂಡು ನಾವು ಮನ್ಗೋತಿದ್ದು. ನಾವು ಒಬ್ಬೊಬ್ಬರೇ ಬಂದು ಬಂದು ಸ್ನಾನ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ನಮ್ಮ ಸ್ಥಳೀಯ ಜಾತ್ರೆ ಬಿಡಬಾರ್ದು ಅಂತ ಎಷ್ಟು ಸೇವೆ ಮಾಡ್ತಿದ್ದ ನಾವು. ಘಾಟಿಯಿಂದಲೇ ತುಂಬಿದೀವಣ್ಣ ದನ. ಅಲ್ಲಿಗೆ ಯಾವ್ದು ಇಲ್ದಂಗ್ ಮಾಡಾಕ್ಬಿಟ್ರು, ನಿಶಬ್ದವಾಗಾಯ್ತು. ಇಲ್ಲಿ ಇಷ್ಟೊತ್ತು ಮಾತಾಡಿದ್ದು ಶಿವಗಂಗೆ ಸಂಕ್ರಮಣ ಜಾತ್ರೆ ವನದೇವಿ ಜಾತ್ರೆ ಬಗ್ಗೆ ಮಾತಾಡಿದ್ರು ಅಂದ್ರೆ ಅವ್ರಿಗೆ ಅಷ್ಟು ಅಳಕಿದೆ, ಅಷ್ಟು ನೋವಿದೆ. ನೀವು ಸ್ಥಳೀಯವಾಗಿ ನಾವು ಶಿವಗಂಗೆಯವರು ನಮ್ಮ ಸ್ಥಳೀಯವಾಗಿ ನೀವು ಯೋಚನೆ ಮಾಡ್ಬೇಕು. ಸಂಕ್ರಮಣ ಜಾತ್ರೆ ಅಲ್ಲ, ಮುಗೀತು ಸಂಕ್ರಮಣ ಜಾತ್ರೆ, ಯುಗಾದಿಗೆ ವನದೇವಿ ಜಾತ್ರೆನಾದ್ರೂ ಸೇರಿಸಿ ದಯಮಾಡಿ. ಈ ಮೂಲಕ ಈ ವಿಡಿಯೋದಲ್ಲಿ ನಾವು ಕೇಳ್ಕೊಂತ ಇದ್ದೀವಿ. ಹಾಕಿ ಮಾತ್ರ ನಾವೆಲ್ಲ ಬರಕ್ ರೆಡಿ ಅಂದ್ರೆ ನಾವು ಭಾರಿ ಆಸೆ ಆಗಿದ್ದ ನಮ್ ಸಣ್ಣ ಹುಡುಗರಿಂದ 5 ಜೊತೆ ಒಬ್ಬ ಮರಿವಣ ತಿಂಗಳಿದ್ದಂಗೆನೆ 5 ಜೊತೆ ಹಾಕಿ 25 ಜೊತೆ ಕರ ಪಕ್ಕ ಹಾಕಿವಣ ಜಾತ್ರೆಗೆ. ಒಂದು ದಿವಸದಲ್ಲಿ 25 ಜನ ಮಾಡ್ತೀವಿ. ಇವತ್ತಂತ ಜಾತ್ರೆ ತಳ ಬರೋ ಇಲ್ದಂಗ್ ಮಾಡಾಕ್ಬಿಟ್ರೆ ನಾವ್ ರೈತರು ಏನ್ ಮಾಡ್ಬೇಕು? ಇಲ್ಲ, ಈ ವರ್ಷ ಶಿವಗಂಗೆಲ್ ಸೇರಿಸ್ತಾರೆ, ದಯಮಾಡಿ ನೀವೆಲ್ಲ ಸಹಕಾರ ಕೊಡಿ ಆಯ್ತಾ. ಬಂದು ಅಲ್ಲೂ ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ. ಇದಾಗೋಯ್ತು, ಇನ್ ಮುಂದಕ್ಕಾದ್ರೂ ನಡ್ಸ್ಕೊಂಡ್ ಹೋಗಿ. ಸಹಕಾರ ಕೊಡ್ರೆ ಖಂಡಿತ ವನದೇವಿ ಪರ್ಸೆಗ್ ಬನ್ನಿ, ಪ್ರಚಾರ ಮಾಡ್ಸೋಣ, ಖಂಡಿತ ಮಾಡಿಸ್ತೀವಿ. ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು. ಜನಪ್ರತಿನಿಧಿಗಳು ಮಾಡ್ಬೇಕು, ನಮ್ದೇನಲ್ಲ. ಹೆಂಡತಿ ಮಕ್ಕಳು ಇಷ್ಟಪಡ್ತೀವಿ, ದನ ಕೈ ಮೇಲೆ ಇಂತ ಜನತೆನ ನಮ್ ಶಿವಗಂಗೆ ಭಾಗದ ಜನ ಕಳ್ಕೊಂತ ಇದೀವಿ. ಬಹಳ ನೋವು ಅನ್ಸುತ್ತೆ. ಸರಿ, ಎಷ್ಟು ವರ್ಷ ಅನುಭವ ಜಾತ್ರೆನಲ್ಲಿ? ಸರ್ ನಾನು ಇಲ್ಲಿ 40 ವರ್ಷದಿಂದನು ಸರ್. ಹೌದೌದು. ಶಿವಗಂಗೆ ಜಾತ್ರೆಗೆ ಹಾಕ್ಬಿಡ್ಲಿಲ್ಲ ಯಾರು ಎಲ್ಲಿ ಸರ್? ಅಲ್ಲೇ ಒಬ್ರು ಸೇರಿಸ್ಲಿಲ್ಲ ಸರ್. ಈಗ ಬಂದಿದ್ವಲ್ಲ ನಾವು 2 ಜೊತೆ ಹೊಡ್ಕೊಂಬಂದು ಎಲ್ಲ ಬೇಲಿ ಗಿಡ ಕಿತ್ತೇ ಇರಲಿಲ್ಲ, ನೆಟ್ಗೆ ವಾಪಸ್ ಬಂದು ನಾವು. ಹೌದು ಹೌದೌದು ಹೌದೌದು ಹೌದು ಆಗ್ಲಿ ಹೌದು ಹೌದು ವನದೇವಿ ಬರ್ತದೆ. ಬಂದೇ ಬರ್ತೀವಿ ವನದೇವಿ. ಅವ್ರು ಪರಿಸರ ಸೇರ್ಲಿ ಸೇರ್ದಾಗ್ಲಿ ನೋಡಕಾದ್ರೂ ಬಂದೇ ಬರ್ತೀವಿ. ಇಲ್ಲ, ವನದೇವಿ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಸೇರ್ಲೇಬೇಕು. ಒಂದು ಗೌರವ ಅದಕ್ಕೆ ಬರ್ತೀವಿ ಸರ್. ಬಂದ್ರೆ ಯಾವತ್ತೂ ಲಾಕ್ ಡೌನ್ ಆಗಿ ಇದ್ ಮಾಡೋರಲ್ಲ, ಅದು ಲಾಕ್ ಡೌನ್ ಮಾಡಿರ್ತಕ್ಕ ಡೆವಲಪೇ ಇಲ್ಲ ಶಿವಂಗಿ. ತಪ್ಪು ಹೌದು. ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಹೋದ್ರೆ ಅವ್ರೇನ್ ಬೇಡ ಅಂತ ಯಾರು ಅಲ್ಲೂ ನಮ್ಮ ಮೇಲೆ ಮಾಡುವಂತ ಅನುಕೂಲ. ಬಂದೆ ಖಂಡಿತ ಬರ್ತೀವಿ ಸರ್. ಓಕೆ ಫೈನ್ ಫೈನ್ ಸರ್. ಅಣ್ಣ ನಮಸ್ಕಾರ. ಯಾವ ಊರಿಂದ ಬಂದಿದ್ರಿ? ನಾವು ಇಲ್ಲಿ ಬ್ಯಾಡ್ರಳ್ಳಿಯಿಂದ. ಯಾವ ಬ್ಯಾಡ್ರಲ್ಲಿ? ಬೇಗೂರ್ ಬೇಗೂರ್ ಹತ್ರ ಬ್ಯಾಡ್ರಳ್ಳಿ. ಸ್ಥಳೀಕರೇ ಸರ್. ಎಷ್ಟು ಜೊತೆ ಕೆಟ್ಟಿದ್ರಿ ನೀವು? ಸರ್ ನಾವೊಂದ್ 4 ಜೊತೆ ಹಾಕಿದೀವಿ. 4 ಜೊತೆ ಕೆಟ್ಟಿದ್ದೀರಿ. 4 ಓರಿಗಳೇನಾ? ಹೌದು ಸರ್, 4 ಓರಿ. ಹೆಂಗಿದೆ ಜಾತ್ರೆ? ಜಾತ್ರೆ ಚೆನ್ನಾಗಿದೆ ಸರ್. ನೀವು ಪ್ರತಿ ವರ್ಷನೂ ಬರ್ತಾ ಇದೀವಿ. ನನ್ನ ಅನುಭವ ಗುಟ್ಟೆ ಜಾತ್ರೆಗೆ ಒಂದ್ 35 ವರ್ಷ.
ಚೆನ್ನಾಗ್ ಮಾಡ್ತಾ ಇದಾರೆ ಸರ್ ನಮ್ಮ MLA ಸೂಪರ್ ಚೆನ್ನಾಗ್ ಮಾಡ್ತಾ ಇದಾರೆ. ನೀರಿನ ವ್ಯವಸ್ಥೆ ಅಲ್ಲಿ, ಒಂದು ಊಟದ ವ್ಯವಸ್ಥೆ ಅಲ್ಲಿ ನೋಡಿ ಸರ್, ಇಲ್ಲಿ 3 ಟೈಮ್ ಊಟ ಹಾಕ್ತಾರೆ. ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಏನು ತೊಂದ್ರೆ ಇಲ್ಲ. ನೀರಿನ ವ್ಯವಸ್ಥೆನೂ ಚೆನ್ನಾಗಿದೆ. ಸುಂಕದ ವ್ಯವಸ್ಥೆ ನಾಳೆ 3 ವರ್ಷ ಆಯ್ತು, ಸುಂಕ ಯಾರು ಕಟ್ಟಂಗೆ ಇಲ್ಲ. ಎಲ್ಲ ವ್ಯವಸ್ಥೆ ಸೂಪರ್ ಮಾಡ್ತಾರೆ. ಹೌದು ಸರ್, ಪ್ರತಿ ವರ್ಷ ಬರ್ತೀವಿ. ಹೌದು ಸರ್, ನಾವು ವನಾದೇವಿಗೂ ಬರ್ತೀವಿ, ಶಿವಗಂಗೆನೂ ಸೇರೋದು. ಶಿವಗಂಗೆ ಈ ಸರಿ ಸೇರಿಲ್ಲ ಅಷ್ಟೇ. ಜನ ರೈತರೆಲ್ಲ ಒಗ್ಗಟ್ಟ ಇಲ್ಲ ಸರ್. ಇದು ವನಾದೇವಿ ಮಾತ್ರ ನಡೆದೇ ನಡೀತು ಸರ್. ಬರ್ತೀವಿ ಸರ್, ಆ ಜಾತ್ರೆ ತಪ್ಪಂಗೆ ಇಲ್ಲ, ನಡೆದೇ ನಡೀತೆ ವನದೇವಿ ಮಾತ್ರ. ಏನ್ ಇತ್ಕೋಗಿರ್ತೀವಿ ಮಾಗಡಿಯಿಂದ ಸೀದಾ ಅಲ್ಲಿಗೆ ಬರ್ತೀವಿ. ಲಂಗೇಗೌಡ ಬಿಟಿ ಅಂತ. ನಾಳಪ್ಪ ಹೆಚ್ಚು ಊರು ಯಾವ್ದಂದ್ರೆ? ಊರು ಎಲ್ಸ್ಕೇರಿ, ನಿರ್ಮಲಾ ತಾಲೂಕು. ಹೌದು. ಹೆಂಗೆ ಖುಷಿ ಅನ್ಸುತ್ತಾ ಈ ಜಾತ್ರೆ ನಿಮ್ಗೆ? ಪರವಾಗಿಲ್ಲ, ನೋಡ್ಬೇಕು. ಇನ್ನು ಈಗ ನಿನ್ನೆ ಬಂದಿದ್ದೀವಿ ಇಲ್ಲಿಗೆ. ಇನ್ನು ನಿನ್ನೆಯಿಂದ ಏನಿದಿಲ್ಲ. ನಾಳೆ ನಾಡ್ದು ತುಂಪರ್ಸೆ ಆಗುತ್ತೆ. ನಾಳೆ ನಾಳೆ ತುಂಪರ್ಸೆ. ನೀವು ಎಷ್ಟು ಹೈಯೆಸ್ಟ್ ಅಂದ್ರೆ ಎಷ್ಟಿದೆ ರೇಟು ನಿಮ್ಮಲ್ಲಿ? 2.5 ಲಕ್ಷ. 2.5 ಲಕ್ಷ. ಕಡಿಮೆ ಅಂದ್ರೆ 68,000. 68,000 1.5 ಲಕ್ಷ. 2.5 ಲಕ್ಷ. 2.5 ಲಕ್ಷ ತನಕ ಎತ್ ಕಟ್ಟಿದ್ದೀರಿ. ವನಾದೇವಿಗೆ ನೆಕ್ಸ್ಟ್ ಬರ್ತೀರಾ? ವನದೇವಿ ಬರ್ತೀನಿ. ಈ ಸರಿ ಸಂಕ್ರಮಣ ಜಾತ್ರೆಗೆ ಯಾಕೆ ಬರ್ಲಿಲ್ಲ? ಸಂಕ್ರಾಂತಿ ಜಾತ್ರೆ ಈ ಸಲ ಸೇರ್ಲೇ ಇಲ್ಲ. ನಾನು 3 ಸಲ ಹೋಗಿದ್ದೆ. ಶಿವಗಂಗೆ ಜಾತ್ರೆ ಸೇರ್ಲಿಲ್ಲ ಅಂದ್ರಲ್ಲ, ನೀವೆಲ್ಲ ಬಂದ್ರಿ ಅಲ್ವಾ? ಬನ್ನಿ. ಅಲ್ಲ ಸರ್, ಬರೋಣ ಅಂದ್ರೆ ನಾವು ಬಂದು ವಾಪಸ್ ಬಂದಿದ್ದೀವಿ. ಬಂದು ವಾಪಸ್ ಬಂದ್ರ? 4 ಜೊತೆ ಇಲ್ಲಿಂದ 2,000 ಬಾಡಿಗೆ ಕೊಡ್ಬೇಕು ನಮ್ಮ ಮನೆ ಹತ್ರದಿಂದ. ಏನ್ ಮಾಡ್ತೀರಾ? 4 ಜೊತೆ ಇದ್ದು ನಿಮ್ಗೆ ಬಾಡಿಗೆನೂ ವರ್ಕೌಟ್ ಆಗಲ್ಲ, ಇಲ್ಲಿ ಜಾತ್ರೆ ಸೇರಲ್ಲ ಅಂತ ಹೇಳಿ ನೀವು ವಾಪಸ್ ಏನ್ ವ್ಯವಸ್ಥೆನೇ ಇಲ್ಲ. ಈಗ ಫಸ್ಟ್ ಹಂಗಿತ್ತು, ಫಸ್ಟ್ ಒಂದ್ ವ್ಯವಸ್ಥೆ ಇತ್ತು, ನೀರ್ ವ್ಯವಸ್ಥೆ ಎಲ್ಲದಿತ್ತು. ಆ ಗಿರಾಕಿ ಅಲ್ಲಿಂದ ಜಾತ್ರೆ ಮುಚ್ಕೊಂಡಂಗೆ ಅದು. ಹಂಗೆಲ್ಲ ಮಾತಾಡ್ಬಿಡೋಣ, ನಮಗೂ ನಾವು ಸ್ಥಳೀಯವಾಗಿ ಇದ್ದೀವಿ. ಎಲ್ಲ ಮುಚ್ಬಿಟ್ರೆ ಹೆಂಗೆ? ಈಗ ಬೇಜಾರಾಗುತ್ತೆ ಅಂದ್ರೆ 4 ವರ್ಷದಿಂದ ಹಂಗೆ ಆತೈತೆ. ಒಂದಿನ ಇರಲ್ಲ, ಬಂದ್ರು ಸುಮ್ನೆ ಬಾಡಿಗೆ ಬಂಕ. ನಾವಿಲ್ಲಿಂದ ಬಂದು ಬಾಡಿಗೆ ಕೊಡದಿರ್ ಬಿಡ್ತಾರೆ ಗಾಡಿ. ಮುಂದೆ ಇದು ವನದೇವಿಗೆ ಸೇರ್ತೀರಾ? ಹೆಂಗೆ ಬರ್ತೀವಿ ನಾವು, ಸೇರಿದ್ರೆ ದನ ಹಾಕೊಂಡ್ಬರ್ತೀವಿ. ನೀವೆಲ್ಲ ಬಂದ್ರಿ ಅಲ್ವಾ ಜಾತ್ರೆ ಸೇರು? ಸರ್, ನೀವು ಶಂಕರಕ್ಕೂ ಬಂದು ವಾಪಸ್ಸು 4 ಜೊತೆ ಐತಿತ್ತು. ಏನ್ ಮಾಡೋಣ ನೋಡಿ, ಶಿವಗಂಗೆ ಜಾತ್ರೆ ಸೇರದೆ ಇರೋದಕ್ಕೆ ಸ್ಥಳೀಯವಾಗಿ ಸಪೋರ್ಟ್ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಎಲ್ಲ ಇದು ಅವರ ನೋವು. ಯಾಕೆಂದ್ರೆ ಕಾಲದಿಂದ ಬಂದು ಹಸ್ಕೂಲ್ ಕಟ್ಟಿರ್ತಾರೆ, ಜಾತ್ರೆಯಲ್ಲಿ ನೋಡಿರ್ತಾರೆ ಹಸ್ಕೂಲ್ ಮಾರಿ. ನೋಡಿ ಒಂದ್ ಜೊತೆ ಕರು ನೋಡಿ, ಇಲ್ಲಿಂದ ಈಗ ಇಲ್ಲಿಂದ 12 ಜೊತೆ. ಇವ್ರದ್ದು ನೆಲಮಂಗಲ ಹತ್ರ ಮಲ್ರು ಬಾನ್ವಾಡಿ, ಮತ್ತೆ ಅವ್ರದ್ದು ಎಲ್ಸಿಗೆರೆ ಅಣ್ಣವ್ರದ್ದು. ನೋಡಿ ಎಷ್ಟು ಕಷ್ಟಪಟ್ಟು ಅಷ್ಟು ದೂರದಿಂದ ಬಂದಿರ್ತಾರೆ. ನಮ್ ಕೈಲಾಗಿದ್ ನಾವು ಸಹಕಾರ ಕೊಡ್ಬೇಕು. ಸರ್, ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ಯುವ ರೈತರು ಮತ್ತೆ ಜಾನುವಾರುಗಳ ಬಗ್ಗೆ, ನಾಟಿ ಹಸುಗಳ ಬಗ್ಗೆ ತುಂಬಾ ಆಸೆ ಇಟ್ಕೊಂಡು ಜಾತ್ರೆಗಳು ಬರ್ತಾ ಇದಾರೆ ಇವರು. ಈ ಸರಿ ಖಂಡಿತ ವನದೇವಿ ಬರೋಣ ನೀವು. ಸರಿ ಸರ್, ಬರ್ತೀವಿ. ಮಾಡೋಣ. ಮಧುರೆ ಹತ್ರ ಬೀರೇನಪಾಳ್ಯ. ಎಷ್ಟು ಜೊತೆ ಎತ್ಕೊಳ್ ಕಟ್ಟಿದ್ರಿ ನೀವು ಇಲ್ಲಿ? ನಾವು ಇಲ್ಲಿ ಒಂದ್ ಜೊತೆ ಇದೆ. ನಾವು ಬಿಳಿ ಎತ್ಗಳ ಹೆಂಗೆ ಜಾತ್ರೆ ಏನನ್ಸುತ್ತೆ? ಪರವಾಗಿಲ್ವಾ? ಇಲ್ಲಿ ಬಂದ್ರೆ ಮಸ್ಕು ಸುಳಿ, ಗುಡ್ಡ ಸುಳಿ ಅಂತಾರೆ. ಈ ಸುಳಿ ಏನೋ ಇಲ್ಲಿ ಬಂದ್ರೆ ಮುಕ್ಕಾಣ್ ಸುಳಿ. ಈಗ ಇದು ಕರೆಕ್ಟ್ ಆಗದೆ. ಈ ತಾಯಿ ಸುಳಿ ಇಲ್ಲೇ ಇರ್ಬೇಕು, ಈ ಜಾಗದಾಗ ಇರ್ಬೇಕು. ಇದು ಈ ಸುಳಿ ಅಲ್ಲಿ 8 ಇರ್ಬೇಕು, 8 ಇರ್ಬೇಕು. ಕಾಲು 7 ಇರ್ತವೆ, ಒಂದೊಂದ್ 6 ಇರ್ತವೆ. ಇರ್ಬಾರ್ದವು 8 ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಇರ್ಬೋದು, 6 ಇದ್ರೂ ನಡೀತದೆ. ಕಾಲು ಕೈ ಶುದ್ಧವಾಗಿರ್ಬೇಕು. ಕಾಲು ಕೈ ಚೊಟ್ಟ ಪಟ್ಟ ಹೋಗ್ಬಾರ್ದು. ನಡೆಯೋದು ಹಿಂಗ್ ಕಾಲು ಈ ಕಡೆ ಬೆಂಡ್ ಮಾಡಿ ನಡೆಯೋದು ಇರ್ಬಾರ್ದು. ಸ್ಟ್ರೈಟ್ ಇರ್ಬೇಕು. ಎಲ್ಲಾ ಶುದ್ಧವಾಗಿದ್ರೆ ದನ ತಾಂತಾರೆ. ಪರಕ್ಸುಳಿ ಬರುತ್ತೆ ಬಾಲ್ದರೆ ನೋಡಿ. ಇಲ್ಲಿ ಪರಕ್ಸುಳಿ ಬರುತ್ತೆ. ಇಲ್ಲಿ ಪರಕ್ಸುಳಿ ಇರಬಾರ್ದು. ಪರಕ್ಸುಳಿ ಬೀಜ ಇರ್ಬೇಕು. ಒಂದೊಂದೇ ಇರ್ತದೆ. ಒಂಟು ಬೀಜ ಜಾಸ್ತಿ ರೈತರು ಲೈಕ್ ಮಾಡಲ್ಲ. ನಮ್ಮ ಹೆಸರು ಲಕ್ಷ್ಮಯ್ಯ ಅಂತ. ನಮ್ದು ಚಿಕ್ಕಬಳ್ಳಾಪುರ ತಾಲೂಕು. ಬಾಲ್ಕುಂಟಹಳ್ಳಿ ನಮ್ದು. ಎತ್ತು ತಕೊಂಡೋಗ್ ಬಂದಿದ್ದೀವಿ. ಒಂದ್ ಜೊತೆ ತಕೊಂಡಿದೀವಿ. ನಾವು 45,000 ತಕೊಂಡಿದ್ವಿ. ಮೇಲೆ ತೇರು ಬಿಟ್ಟಿರೋ ಕಡೆ ಐತೆ, ಅದಕ್ಕೆ ನೋಡಕ್ ಬಂದ್ವಿ. ಈ 2ನೇ ಜೊತೆ ನೋಡ್ತಾ ಇದೀವಿ. ಆಯ್ತು, ಥ್ಯಾಂಕ್ಸ್ ಅಣ್ಣ. ನಮಸ್ತೆ ಅಣ್ಣ. ಆಯ್ತಣ್ಣ. ಯಾವ ನಿಮ್ದು? ರಾಮದೇನಹಳ್ಳಿ. ಯಾವ ರಾಮದೇನಹಳ್ಳಿ? ಮಧುರೆ ರಾಮದೇನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ದೊಡ್ಡಬಳ್ಳಾಪುರ ತಾಲೂಕು. ಹೆಂಗಿದೆ ಜಾತ್ರೆ? ಜಾತ್ರೆ ಸುಮಾರು ನಡೀತದಣ್ಣ. ನೀವ್ ಎಷ್ಟು ಜೊತೆ ಕಟ್ಟಿದ್ರಿ ಇಲ್ಲಿ? ನಾವು ಒಂದ್ 4 ಜೊತೆ ತಂದಿದ್ವಿ.
ಎಷ್ಟು ಜೊತೆ ತಂದಿದ್ರಿ ನೀವು? ಇದು 3 ಜೊತೆ. 3 ಜೊತೆ. ಎಷ್ಟು ಬೆಲೆ ಬಾಳ ಅಂತ? ಬೆಲೆ 1.5 ಒಂದ್ ಜೊತೆ 1.5 ಒಂದು 80,000 ಒಂದ್ ಜೊತೆ ಕಡ್ಸು. ಒಟ್ಟು 50,000ದಿಂದ 1.5 ಲಕ್ಷ ತನಕ ರಾಸ್ ಕಟ್ಟಿದೀವಿ. ಅವತ್ತಿಂದ ಕಟ್ತೀವಿ ನಾವು. ನಿಮ್ಮ ಸಣ್ಣ ವಯಸ್ಸಿಂದ ನಮ್ ಸಣ್ಣ ವಯಸ್ಸಿಂದ ನಮ್ ತಂದೆಯವರು ನಮ್ ತಾತರು ಕಟ್ಟವ್ರೆ, ನಮ್ ತಂದೆಯವರು ಕಟ್ಟವ್ರೆ, ನಾನು ಕಟ್ತಾ ಇದೀನಿ. ಹಿಂಗೆ ಮುಂದುವರ್ಸ್ತೀವಿ, ನಮ್ ಮಕ್ಳು ಮುಂದುವರ್ಸ್ಲಿ. ಈಗ ಇದು ಗೊಂತು ಹೊಡೆಯೋದು ಅಂತಾರಲ್ವಾ? ಗಂಟು ಗೂಟ ನೆಟ್ಟೋದು ಹೊರಿ ಕಟ್ಟಾಕಕ್ಕೆ. ಇವತ್ ಬಂದಿರೋ ನೀವು? ಈಗ ಬಂದು ಗೂಟ ಹಾಕ್ತಾ ಇದೀವಿ. ಎತ್ಗಳು ಎಲ್ಲಿದೆ ನಿಮ್ದು? ಕಟ್ಟಾಕಿದೀವಿ. ಇವಾಗ ನಮ್ ಗೊತ್ತು ಶಿಫ್ಟ್ ಮಾಡ್ಕೊತೀವಿ. ಮಾವನ ಗಡ್ಡೆಯಿಂದ ಕೆಳಗವೆ ಆ ಕಡೆ ಇರೋದು ಈ ಕಡೆ ತಂದು ಶಿಫ್ಟ್ ಮಾಡ್ಕೋಬೇಕು. ಮಾಡ್ಕೊತೀವಿ. ಆಯ್ತಣ್ಣ, ಒಳ್ಳೇದಾಗ್ಲಿ ನಿಮ್ಗೆ. ಅಣ್ಣ ನಮಸ್ಕಾರ. ಯಾವ ಊರಣ್ಣ ನಿಮ್ದು? ಕುಲಾನಹಳ್ಳಿ. ಇಲ್ಲೇ ಕುಲಾನಲ್ಲಿ. ಎಷ್ಟು ದಿವಸ ಆಯ್ತು ಜಾತ್ರೆ ಬಂದಿವು? ಇವತ್ ಬಂದಣ್ಣ. ತಮಾಷೆ ಕೇಳ್ತೀರಾ? ಸೀರಿಯಸ್ ಆಗಿ ಇಲ್ಲ, ಇವತ್ ಬಂದಣ್ಣ. ನೀವು ಸ್ಥಳೀಯ ಸಪೋರ್ಟ್ ಮಾಡ್ತಿದ್ರೆ ಅದಕ್ಕೆ ಜಾತ್ರೆ ಸೇರ್ತಾ ಇದ್ ನಿಜಾನ? ಮಾಡ್ತಾ ಇದ್ದೀವಿ. ಎಷ್ಟು ಜೊತೆ ಎತ್ಕೊಳ್ತಾನೆ ಇಲ್ಲಿ ಜಾತ್ರೆಗೆ? ನಮ್ಮ 2 ಜೊತೆ ಇವಾಗ. 2 ಜೊತೆ. ಆ ಕಡೆ ಕೊನೆ ಚಿಕ್ಕದಾಗಿದೆಯಲ್ಲ ಅದು ಈ ದೊಡ್ಡ ರಾಸಿವು. ಎಷ್ಟು ಅಂದಾಜ್ ಎಷ್ಟು ಬೆಲೆ ಕಟ್ತಾ ಇದೀರಾ? ಅಣ್ಣ 2.60 ಹೇಳ್ತಾ ಇದೀವಿ. 2,60,000 ಒಂದ್ ಜೊತೆ ಎತ್ತಿಗೆ ಹೇಳ್ತಾ ಇದೀರಾ? ಆ ಕಡೆ ಚಿಕ್ಕದು? ಆ ಕಡೆ 1.20 ಅಣ್ಣ. 1,20,000. ಹೆಂಗ ಅನ್ಸುತ್ತೆ ಜಾತ್ರೆ ನಿಮ್ ಸ್ಥಳೀಯವಾಗಿದ್ದು? ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಗಿರಾಕಿ ಬರ್ಬೇಕು. ಹೂಡಿಕೆ ಬರಕ್ಕೆಲ್ಲ ಅವರೇ ಬರ್ಬೇಕು. ಮತ್ತೆ ನಮ್ಮ ಇದು ಶಿವಗಂಗೆ ಸಂಕ್ರಮಣ ಜಾತ್ರೆ ಯಾಕೆ ಸೇರ್ಲಿಲ್ಲ? ಅದೇ ಅಣ್ಣ, ಜಾಗ 1-2 ವರ್ಷ ದೇವಸ್ಥಾನ ಕಟ್ತಾ ಇದ್ರಲ್ಲ, ಆ ಕಾರಣದಿಂದ ಈ ಸಲ ಜಾಗ ಇದು ಅಂತ ಕಟ್ಟಿಲ್ಲ ಅಣ್ಣ. ಈಗ ಮುಂದೆ ಇದು ವನದೇವಿ ಸೇರ್ತೀರಾ ಎಲ್ಲ ಸೇರ್ಕೊಂಡು? ವನದೇವಿ ಸೇರ್ಬೇಕಣ್ಣ. ನೀವೆಲ್ಲ ಸಹಕಾರ ಕೊಟ್ರೆ ಸೇಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ನಾವೇ ಕಟ್ತೀವಣ್ಣ. ಈಗ ಗುಟ್ಟೆ ಜಾತ್ರೆ ಹೆಂಗೋ ವನದೇವಿನ ಹಂಗೆ ಅಲ್ವಾ ನಿಮ್ಗೆ? ಮಾಡ್ಬೇಕು. ಸಿಬ್ಲಿಂಗ್ ಹಾಕಿದ್ರೆ ಕೆಳಗಡೆ ಅಣ್ಣ ಅದು ಮೆತ್ತಗ್ ಮನಿ ಕಣಕಿ. ಸುಪ್ಪತ್ತಿಗೆ ತರ ಹಸುಗಳನ್ನ ಹೆಂಗೆ ಜೋಪಾನವಾಗಿ ಕಟ್ತಾರೆ ಅಂದ್ರೆ ನಮ್ ರೈತರಿಗೆ ಇದೊಂದು ಹೆಮ್ಮೆ. ಯಾಕಂದ್ರೆ ನಮ್ಮ ಮನುಷ್ಯ ಹೆಂಗಿರ್ತಾನೋ ಗೊತ್ತಿಲ್ಲ, ನಾವ್ ಕಟ್ಟಿರೋ ರಾಸುಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಬೆಟ್ ತರ ಮಾಡಿದಾರೆ. ಎಷ್ಟು ಖುಷಿ ಅನ್ಸುತ್ತೆ ನೋಡಿ. ಆಯ್ತಣ್ಣ, ನಿಮ್ಗೆ ಒಳ್ಳೇದಾಗ್ಲಿ. ಯಾವ ನಮ್ದು ಆಲ್ಕೊಪ್ಪೆ. ಇಲ್ಲಿ ಮೊಟ್ಕಲ್ ಆಯ್ತು. ಇಲ್ಲಿ ಆಗ್ಲುಕುಪ್ಪೆ ಮೋಟ್ಕಲಲ್ಲಿ ನೆಲಮಂಗಲ ತಾಲೂಕೇನೆ. ಬೆಳಿಗ್ಗೆ ನಾವು ನೆನ್ನೆ ಸಾಯಂಕಾಲ ಬಂದ ಸರ್. ಜಾತ್ರೆ ಹೆಂಗಿದೆ? ಜಾತ್ರೆ ಇವಾಗ ಸೇರ್ತಾವ ಸಹ, ಇದನ್ನ ಬರ್ತಾವೆ. ಇರೋದ್ರಲ್ಲಿ ಪರವಾಗಿಲ್ಲ, ದನ ಬರ್ತಾವೆ. ವರ್ಷಕ್ಕೂ ಇದ್ದಂಗೂ ಇಲ್ಲ. ಈ ವರ್ಷ ಸುಮಾರು ನಡೀತಾ ಇದೆ. ನೀವು ಎಷ್ಟು ವರ್ಷದಿಂದ ಜಾತ್ರೆಗಳು ಮಾಡ್ತಾ ಇದ್ರಿ? ಅಯ್ಯೋ, ಚಿಕ್ಕ ವಯಸ್ಸಿಂದನೂ ಬರ್ತಾ ಇದೀವಿ. ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದನೂ ಬರ್ತಾ ಇದೀವಿ. ಅವಾಗಿನ ಜಾತ್ರೆಗೂ ಇವಾಗಿನ ಜಾತ್ರೆಗೂ ಏನ್ ಡಿಫ್ರೆನ್ಸ್ ಇದೆಯಾ? ಇವಾಗ ತುಂಬಾ ಜಾತ್ರೆ ಸೇರೋದು. ಇವಾಗ ಬತ್ತ ಎಲ್ಲ ಕಮ್ಮಿ ಆಗವೆ. ಎಲ್ಲ ವ್ಯವಸಾಯ ಮಾಡೋರು ಕಮ್ಮಿ ಆಗವ್ರೆ. ಏನ್ ಕಾರಣ ಏನಿರ್ಬೋದು? ಇವಾಗ ಎಲ್ಲ ಟ್ಯಾಕ್ಟ್ರಿ ಬಂದವೆ. ಇವಾಗ ಏನ್ ಮಾಡ್ಬೇಕು, ಮಾಡ್ಬೇಕು ಅನ್ನೋದೊಂದು ಕಾರಣಕ್ಕೆ ಯಾರೋ ದನ ಕಟ್ಟಕ್ ಕಮ್ಮಿ ಆಗದೆ. ಇವಾಗ ಎಲ್ಲ ಇರೋದ್ರಲ್ಲಿ ಇವಾಗ ಎಲ್ಲ ಕಟ್ಕೊಂಡ್ ಮಾಡ್ತಾವ್ರೆ. ಸ್ವಲ್ಪ ಒಲವು ಈಗ ಬಂದಿದೆ ಯುವಕರಲ್ಲಿ ಅಂತ ಇವರಲ್ಲಿ ಬಂದದೆ, ಪರವಾಗಿಲ್ಲ. ಇವಾಗ ಕಟ್ತಾವ್ರೆ. ಇವಾಗ ಕಟ್ಟೋರೆಲ್ಲ ಇರೋದ್ರಲ್ಲಿ ಪರವಾಗಿಲ್ಲ, ಕಟ್ಕೊಂಡು ಹೋಯ್ತಾವ್ರೆ. ಈಗ ನೀವ್ ಎತ್ಕಟ್ಟಿದಿರಲ್ಲ, ಇದು ಬೆಲೆ ಏನ್ ಹೇಳ್ತಾ ಇದ್ರೆ? ಇವು ನಾವು 1.5 ಹೇಳ್ತಾ ಇದ್ದೀವಿ. 1.5 ಲಕ್ಷ. ಆಯ್ತಣ್ಣ, ಒಳ್ಳೇದಾಗ್ಲಿ ನಿಮ್ಗೆ. ಏನು ಜಾತ್ರೆ ಎಲ್ಲ ಸುತ್ತಾಡ್ಕೊಂಬಂದಾಗ ಜನ ಹೇಳಿದ್ರು ಉಚಿತವಾಗಿ ಊಟ ತಿಂಡಿ ಕೊಡ್ತಾ ಇದ್ದಾರೆ ಅಂತೇಳಿ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಅಲ್ಲಿ ವ್ಯವಸ್ಥೆ ಹೆಂಗಿದೆ ಒಂದ್ಸಲಿ ನೋಡೋಣ. ಅದು ನಿಜ, ಅದು ನೋಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ನೋಡೋಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ, ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ. ನೋಡಿ, ನೀರಿನ ಟ್ಯಾಂಕರೆಲ್ಲ ನಿಲ್ಲಿಸ್ಕೊಂಡಿದ್ದಾರೆ. ಈ ಊಟದ ವ್ಯವಸ್ಥೆಗೋಸ್ಕರ ಇದೊಂದು ಶಾಮಿಯಾನ ಹಾಕ್ಸಿ ಅಲ್ಲೊಂದು ಅಡುಗೆ ಶಾಲೆ ಥರ ಇದೆ. ಭಟ್ರುಗಳಿದ್ದಾರೆ ನೋಡಿ, ಇಲ್ಲೆಲ್ಲ ಚೇರು ಟೇಬಲ್ ಹಾಕಿದ್ದಾರೆ ತಿಂಡಿ ಊಟಕ್ಕೆ. ಇದು ದಾಸ್ತಾನು, ಏನು ದಿನಸಿ ಎಲ್ಲ ಇಟ್ಕೊಳ್ಳೋಕ್ಕೆ ದೊಡ್ಡದಾಗ ಒಂದು ರೂಮ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ತುಂಬ ದಾಸ್ತಾನು ತುಂಬ ಇದೆ, ರೇಷನ್ಸ್ ಎಲ್ಲ ತುಂಬ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ, ಇಲ್ಲಿ ಏನು ವ್ಯವಸ್ಥಿತರು ಏನಿದೆ ವ್ಯವಸ್ಥೆ ಅವ್ರ ಹತ್ರ ಮಾತಾಡೋಣ. ಏನು ಹೇಳ್ತಾರೆ ಮತ್ತು ವ್ಯವಸ್ಥಾಪಕರು ಯಾರು, ಹೆಂಗೆ ವ್ಯವಸ್ಥೆ ಇದೆ, ಹೆಂಗೆ ನಡೀತಾ ಇದೆ, ಒಂದ್ಸರಿ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಅಣ್ಣ. ಯಾವ ಜಾತ್ರೆ ಇದು? ಅಣ್ಣ, ಇದು ಮೈವಾರಂಗ ಗುಡ್ಡೆ ಜಾತ್ರೆ ಅಂತಾರೆ. ಅಣ್ಣ, ರೈತರಿಗೆಲ್ಲ ಊಟ ಹಾಕ್ಸ್ತವ್ರೆ. MLA ಕಡೆಯಿಂದ ಮತ್ತೆ ಮನ್ಮಂತನ ಕಡೆಯಿಂದ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, 3 ಟೈಮ್ ಅಣ್ಣ. ಪ್ರತಿಯೊಂದು ವ್ಯವಸ್ಥೆ ಇದೆ ಅಣ್ಣ. ಬೆಳಗ್ಗೆ 3 ಟೈಮಿಂದ ಸೇರಿ ಒಂದು 5,000 ಜನ ಆದ್ರೆ ಅಣ್ಣ. 3 ಟೈಮಿಂದ ಸೇರಿ ಸಪೋರ್ಟ್ ಕೊಡ್ತಾರೆ. ನಾವು ಈಗ ಎಲ್ಲ ಜನಗಳಿಗೆ ಇದು ಮಾಡ್ತೀವಿ ಅಷ್ಟೇ. ನಾವು ಅವ್ರು ನಿಂತ್ಕೊಂಡು ಮ್ಯಾನೇಜ್ ಮಾಡ್ತೀವಿ ಅಷ್ಟೇ. ಮ್ಯಾನೇಜ್ ಮಾಡ್ತೀವಿ ಅಷ್ಟೇ.
ಇರುತ್ತೆ ಏನ್ ಬೇಕಾದ್ರೂ ಇರುತ್ತೆ ಜನಗಳು ರೈತರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಇಲ್ಲ ಅಲ್ಲಿ 3 ವರ್ಷದಿಂದ ಕೊಡ್ತಾ ಇದ್ದಾರೆ. MLA ಶ್ರೀನಿವಾಸ ಸಾಹೇಬ್ರೆ ಕೊಡ್ತಾ ಇದ್ದಾರೆ 3 ವರ್ಷದಿಂದ ಕೊಡ್ತಾ ಇದ್ದಾರೆ 3 ವರ್ಷದಿಂದ. ಅವ್ರು ಇರೋವರೆಗೂ ನಮ್ ಕ್ಷೇತ್ರದಾಗ ನಾವು MLA ನಾವ್ ಇರೋವರೆಗೂ ಕೊಡ್ತೀವಿ. ಅವ್ರ ನಮ್ ಕ್ಷೇತ್ರದಾಗ ಇರೋವರೆಗೂ ನಾವು ಕೊಡ್ತೀವಿ. ಅವ್ರು ಹೇಳಿದಾರೆ ನಾವ್ ಮಾಡೋಣ ಅಂತ, ಅವ್ರ ನಮ್ಮ ಸಪೋರ್ಟ್ ಕೊಡ್ತಾರೆ, ನಾವು ಮಾಡ್ತೀವಿ. ಥ್ಯಾಂಕ್ಸ್. ಇದಿಷ್ಟು ಇಲ್ಲಿನ ವ್ಯವಸ್ಥಾಪಕರುಗಳ ಮಾತಾಗಿತ್ತು. ನಾನು ತಿಂಡಿ ತಿಂದೆ. ಗೀ ರೈಸ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನೋಡಿ, ಮಧ್ಯಾಹ್ನಕ್ಕೆ ವ್ಯವಸ್ಥೆಗೆ ಅನ್ನ ಸಾಂಬಾರು ಮಾಡ್ಕೊಂಡಿದ್ದಾರೆ. ಮತ್ತು ರಾತ್ರಿಗೂ ಸಹ ಇದೇ ವ್ಯವಸ್ಥೆ ಇರ್ತದೆ. ಇವ್ರಿಗೆ ಭಗವಂತ ತುಂಬ ಒಳ್ಳೇದು ಮಾಡಲಿ. ಯಾಕೆಂದರೆ ರಾಸುಗಳು ಕಟ್ಕೊಂಬಂದು ಹಸುವಿಂದ ಇರಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಇವ್ರು ಮಾಡ್ತಾ ಇದ್ದಾರಲ್ಲ, ಅದೊಂದು ದೊಡ್ಡ ಖುಷಿ ವಿಚಾರ. ಭಾಳ ಖುಷಿ ಅನ್ನಿಸ್ತು. ಇವತ್ತಿನ ವಿಡಿಯೋದಲ್ಲಿ ಶಿವಗಂಗೆ ಜಾತ್ರೆ ಏನಕ್ಕೆ ಸೇರಲಿಲ್ಲ, ಗುಟ್ಟೆ ಜಾತ್ರೆ ಏನಕ್ಕೆ ನಡೀತಾ ಇದೆ, ಮತ್ತು ಎಷ್ಟು ರೇಟಿನ ರಾಸುಗಳಲ್ಲಿ ಬಂದಿದೆ, ಇಷ್ಟು ಮಾಹಿತಿ ಇದಾಗಿತ್ತು. ಭಾಗ 2ರಲ್ಲಿ ಮುಂದಿನ ವಿಡಿಯೋ ಹಾಕ್ತೀನಿ. ಜಾತ್ರೆ ಹೆಂಗೆ ನಡೀತು, ಮತ್ತು ಇಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆ, ಸುಂಕ ರಹಿತವಾಗಿ ಜಾತ್ರೆ ಮಾಡ್ತಿದ್ದಾರೆ. ಧನ್ಯವಾದ. ಶರಣಯ್ಯ.